ಇವತ್ತು ಭಾನುವಾರ ಮಧ್ಯಾಹ್ನ 12 ವ್ಲಾಗ್ನ ಶುರು ಮಾಡಿದ್ದೀನಿ. ಹಾಗೆ ಮನೆಯಲ್ಲಿ ನಾನು ಸಾಂಬಾರು ಮಾಡಿದೆ. ಮೊಳಕೆಕಾಳು ಕಟ್ಟಿದ್ದೆಲ್ಲ, ಕಡಲೆಕಾಳು ಹುರುಳಿಕಾಳು ಎರಡು ಮಿಕ್ಸ್ ಮಾಡಿ ಸಾಂಬಾರು ಮಾಡಿ ಇಲ್ಲಿ ಅನ್ನ ರೆಡಿಯಾಗಿದೆ. ಅಮ್ಮ ಮುದ್ದೆ ಕಟ್ಟಿರೋದು ಡ್ಯೂಟಿಗೆ ಹೋಗ್ತಾರಲ್ಲ, ಹಂಗಾಗಿ ನಾನು ಸ್ನಾನ ಮಾಡಬೇಕಿನ್ನ. ಅಮ್ಮ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದಿದ್ದಾರೆ. ಇವತ್ತು ಅಮಾವಾಸ್ಯೆ ಅಲ್ವ, ಭೀಮನ ಅಮಾವಾಸ್ಯೆ. ಹಂಗಾಗಿ ಅಮ್ಮ ಮತ್ತೆ ಪ್ರೀತಿಂಚಿ ಇಬ್ಬರು ಹೋಗಿದ್ದು. ದೇವರಾಜ ಸ್ನಾನ ಆಗಿದೆ, ನಂದಾಗಿಲ್ಲ. ಈಗ ಮಾಡಬೇಕು ಸ್ನಾನ. ಈಗ ಸ್ನಾನ ಮಾಡ್ಕೊಂಡು ಬಂದೆ. ಟೈಮ್ 1 ಗಂಟೆ ಹತ್ರ ಆಗಿದೆ, ಇನ್ನೂ 12:15. ಈಗ ದೇವ್ರ ಪೂಜೆನೂ ಆಯಿತು. ಹೀಗೆ ಸಾಂಬಾರು ನೋಡಿದ್ರಿ ಅಲ್ವಾ, ಮೊಳಕೆಕಾಳು ಸಾರು ಮಾಡಿದ್ದೀನಿ. ಹಾಗೆ ಅಮ್ಮ ಏನಾದರೂ ಇದ್ದರೆ ಇವರು ರೂಮಲ್ಲಿ ಕುತ್ಕೊಂಡು ಬಿಡ್ತಾರೆ ಊಟಕ್ಕೆ, ಅವ್ರಿಗೂ ಫ್ರೀಯಾಗಿರ್ತಾರೆ ಅಂದ್ಬಿಟ್ಟು. ಅವ್ರದ್ದು ಊಟ ಆದಮೇಲೆ ನಾನು ಊಟ ಮಾಡಿದೆ. ಹೊರಗಡೆ ಕುತ್ಕೊಂಡು ಮಕ್ಕಳೆಲ್ಲ ಆಟ ಆಡ್ತಿದ್ರಲ್ಲ, ಚಿಟ್ಟೆ ಮತ್ತು ಅವಳ ಫ್ರೆಂಡು, ಅವ್ರಿಗೂ ನಾನು ತಿನ್ನಿಸ್ಕೋತಾ ನಾನು ಅಲ್ಲೇ ಕುತ್ಕೊಂಡು ಊಟ ಮಾಡಿದೆ. ಹಾಗೆ ನೀವು ಕೇಳ್ಬೋದು, ಭೀಮನ ಅಮಾವಾಸ್ಯೆಯಲ್ಲಿ ನೀವು ಪೂಜೆ ಮಾಡಲಿಲ್ವಂತ. ಮಾಡಿದೆ ಅಂದರೆ ಮನೇಲಿ ದೇವ್ರ ಪೂಜೆ ಮಾಡಿದೆ. ಅವ್ರಿಗೆ ಹಾಗೇ ಕಾಲಿಗೆ ನಮಸ್ಕಾರ ಮಾಡಿಕೊಂಡೆ. ನಾನು ವರಮಹಾಲಕ್ಷ್ಮಿ ಹಬ್ಬದ ದಿನ ಅವ್ರಿಗೆ ಪಾದಪೂಜೆ ಮಾಡೋದು ಯಾವಾಗಲೂ ಅಷ್ಟೇ, ವರ್ಷ. ನಿಮಗೆ ಗೊತ್ತಿರೋ ಹಾಗೆ ಅವರು ಒಂದೊಂದು ವರ್ಷ ಭೀಮನ ಅಮಾವಾಸ್ಯೆ ದಿನ ಇರ್ತಾರೆ, ಒಂದೊಂದು ವರ್ಷ ಭೀಮನ ಅಮಾವಾಸ್ಯೆ ದಿನ ಡ್ಯೂಟಿಲಿ ಇರ್ತಾರೆ. ಹಾಗಾಗಿ ಅವನ್ನೆಲ್ಲ ನಡೆಸಿದ್ರೆ ಕಂಪಲ್ಸರಿ ಮಾಡ್ತಾ ಹೋಗಬೇಕು. ಹಾಗಾಗಿ ಅವ್ರು ಇದ್ದಿದ್ದ ದಿನ ಅವ್ರಿಗೆ ಕಾಲಿಗೆ ನಮಸ್ಕಾರ ಮಾಡಿ ದೇವ್ರ ಪೂಜೆ ಮಾಮೂಲಿ ಅಂತ ಮಾಡೇ ಬಿಡ್ತೀನಿ. ಲಾಸ್ಟ್ ಇಯರ್ ಕೂಡ ಬರೀ ದೇವ್ರ ಪೂಜೆ ಮಾಡಿದ್ದೆ. ಬೇಕಿರೋ ಲಿಂಕ್ನ ಶೇರ್ ಮಾಡ್ತೀನಿ ನಾನು ಡಿಸ್ಕ್ರಿಪ್ಷನಲ್ಲಿ, ನೋಡ್ಬೋದು. ಅವರು ಡ್ಯೂಟಿಯಲ್ಲಿದ್ದರು. ಹಾಗಾಗಿ ವರಮಹಾಲಕ್ಷ್ಮಿ ಹಬ್ಬದಲ್ಲಿ 13 ವರ್ಷ ಆಯಿತು ನಮ್ಮ ಮದುವೆ ಆಗಿ. ಅಲ್ಲಿಂದ ಇಲ್ಲಿವರೆಗೂ ಶುಕ್ರವಾರ ಇದ್ದೇ ಇರ್ತಾರೆ ಮನೇಲಿ. ಹಾಗಾಗಿ ಕಂಪಲ್ಸರಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ನಾನು ಅವ್ರಿಗೆ ಪಾದಪೂಜೆ ಮಾಡೋದು. ಹಾಗೆ ಇವತ್ತು ನಿಮ್ಮ ಮುಂದೆ ಒಂದು 3 ಬಗೆಯ ಚಟ್ನಿ ಪುಡಿಗಳನ್ನ ಶೇರ್ ಮಾಡೋಣ, ಒಂದು ಪದಾರ್ಥನ ಬಳಸಿ ಅಂತ ಅಂದ್ಕೊಂಡು ಈ ವಿಡಿಯೋದಲ್ಲಿ ಅಟ್ಯಾಚ್ ಮಾಡ್ತಾಯಿದ್ದೀನಿ. ನಾನಿಲ್ಲಿ ಎಲ್ಲ ಪದಾರ್ಥಗಳನ್ನೂ ಫಸ್ಟಿಗೆ ಬಿಸಿಲಲ್ಲಿ ಒಣಗಾಕಿದ್ದೀನಿ. ಜೊತೆಗೆ ಔಷಧಿ ಪೌಡರ್ ಖಾಲಿ ಆಗಿದೆಯಲ್ಲ, ಅದನ್ನು ಸಹ ಮಾಡ್ಕೋಬೇಕು. ಅದಕ್ಕೆ ಬೇಕಾಗಿರೋನು ಕೂಡ ಒಣಗಾಕಿದ್ದೀನಿ. ನಾನಿಲ್ಲಿ ಮೇಯ್ನ್ ಪದಾರ್ಥ ಆಗಿ ಹುಚ್ಚೆಳ್ಳನ್ನ ತೊಗೊಂಡಿರೋದು. ಹುಚ್ಚೆಳ್ಳನ್ನ ಬಳಸಿ 3 ಬಗೆಯ ಚಟ್ನಿ ಪುಡಿ ಮಾಡ್ತಾಯಿರೋದು. ಬನ್ನಿ ಈಗ ಹೇಗೆ ಮಾಡೋದು ನೋಡೋಣ. ಒಂದು ಬಾಣಲಿನ ಬಿಸಿಗೆ ಇಟ್ಕೊಂಡು ಆ ಹುಚ್ಚೆಳ್ಳು ಏನು ತೊಗೊಂಡಿದ್ದೀನಿ ಅದು ಪೂರ್ತಿ ಉರಿಯೋದಕ್ಕೆ ಹಾಕೋತಾ ಇದ್ದೀನಿ. ಇಲ್ಲಿ ನಾನು ಮಾಡ್ತಾ ಇರೋದು ಒಂದು ಸಿಹಿ ಪುಡಿ, ಒಂದು ಖಾರದ ಪುಡಿ, ಹುಚ್ಚೆಳ್ಳು ಪುಡಿ, ಹಾಗೆಯೇ ಪಲ್ಯದ ಪುಡಿ, 3 ಬಗೆದು ಮಾಡ್ತಾ ಇರೋದು. ಹಾಗಾಗಿ ಫುಲ್ಲಾಗಿ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ಕೆಲವೊಂದು ಕ್ಲಿಪ್ಪಿಂಗ್ಸ್ ಮಿಸ್ ಆಗಿರೋದ್ರಿಂದ ನಾನು ಹಾಗೇ ನಿಮ್ಮ ಮುಂದೆ ಶೇರ್ ಮಾಡ್ತೀನಿ. ಈಗ ಹುಚ್ಚೆಳ್ಳನ್ನ ಸ್ವಲ್ಪ ಚೆನ್ನಾಗಿ ಹುರ್ಕೊಂಡು ಅದ್ರ ಮೇಲ್ಗಡೆಗೆ ಒಣಮೆಣಸಿಗೆ ಖಾರಕ್ಕೆ ಎಷ್ಟು ಬೇಕೋ 2 ಪೌಡರ್ಗೆ ಆಗೋಷ್ಟು ಹಾಕೋತಾ ಇದ್ದೀನಿ. ಇದನ್ನು ಡಿವೈಡ್ ಮಾಡ್ಕೊಂಡು ನಾನು 2 ಬಗೆ ಪೌಡರ್ ಮಾಡ್ತೀನಿ. ನೆಕ್ಸ್ಟ್ ಇನ್ನೊಂದು ಪೌಡರ್ನ ಸಪ್ರೇಟಾಗಿ ಶೇರ್ ಮಾಡ್ತಾಯಿದ್ದೀನಿ. ಈಗ ಒಣಮೆಣಸಿಗೆ ಕೂಡ ಅದೇ ಬಿಸಿಲಿ ಬೆಚ್ಚಗಾಗಿದೆ. ಈಗ ಅದ್ರ ಮೇಲ್ಗಡೆಗೆ ನಾನು 1 ಟೀ ಸ್ಪೂನಷ್ಟು ಜೀರಿಗೆ, ಹಾಗೆಯೇ ಅರ್ಧ ಟೀ ಸ್ಪೂನಷ್ಟು ಮೆಣಸು, ಹಾಗೆ ಒಂದು 3 ಗೆಡ್ಡೆ ಬೆಳ್ಳುಳ್ಳಿಯಷ್ಟು ಬಿಡಿಸ್ಕೊಂಡಿದ್ದೀನಿ. ಅಂದರೆ ಮೀಡಿಯಮ್ ಸೈಜ್ ಬೆಳ್ಳುಳ್ಳಿ ನೋಡ್ಬೋದು, ಒಂದು ಅರ್ಧ ಹಿಡಿ ಆಗೋಷ್ಟು, ಅವಷ್ಟನ್ನು ಹಾಕಿ ಚೆನ್ನಾಗಿ ಹುರ್ಕೊಳ್ಳೋಣ. ಇದೊಂದು 15 ದಿನ ಆಗೋಷ್ಟು ಮಾಡ್ಕೋತಾ ಇರೋದು 2 ಪೌಡರ್ನ. ಇದನ್ನು ರೊಟ್ಟಿ, ಚಪಾತಿ, ಹಾಗೆ ದೋಸೆ ಜೊತೆಗೆ ತುಂಬ ಚೆನ್ನಾಗಿ ಕಾಂಬಿನೇಷನ್ ಕೊಡುತ್ತೆ ಈ ಪೌಡರ್ಗಳು. ಹಾಗೆ ಕೂಡ ತಿನ್ಕೋಬೋದು. ಎಲ್ಲವನ್ನು ಚೆನ್ನಾಗಿ ಹುರಿದಿಟ್ಕೊಳ್ಳೋಣ. ಈಗ ಚೆನ್ನಾಗಿ ಹುರಿದಾದ್ಮೇಲೆ ಒಂದು ತಟ್ಟೆಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಸ್ವಲ್ಪ ಆರಬೇಕಲ್ವ, ಹಂಗಾಗಿ ಈಗ ಇದನ್ನು 2 ಭಾಗವಾಗಿ ಡಿವೈಡ್ ಮಾಡ್ಕೊತೀನಿ. ಒಂದು ಭಾಗಕ್ಕೆ ಸ್ವಲ್ಪ ಬೆಲ್ಲ ಹಾಕಿ ಪೌಡರ್ ಮಾಡ್ಕೊತೀನಿ, ಇನ್ನೊಂದನ್ನು ಹಾಗೇ ಪೌಡರ್ ಮಾಡ್ಕೊತೀನಿ. ಆಗ ಖಾರ ಹುಚ್ಚೆಳ್ಳು ಪುಡಿ, ಸಿಹಿ ಹುಚ್ಚೆಳ್ಳು ಪುಡಿ 2 ಆಗಿ ಡಿವೈಡ್ ಆಗುತ್ತೆ. ನಮ್ಮ ಮನೇಲಿ ನನಗೆ ಬೆಲ್ಲ ಹಾಕಿ ಸ್ವೀಟಾಗಿರೋವಂಥದ್ದು ತಿನ್ನೋದಕ್ಕೆ ತುಂಬ ಇಷ್ಟ. ರೊಟ್ಟಿ ಚಪಾತಿಗೆಲ್ಲ ಮೊಸರು ಹಾಕ್ಕೊಂಡು ತಿನ್ಲಿಕ್ಕೆ ಸಖತ್ತಾಗಿರುತ್ತೆ. ತುಪ್ಪನೂ ಹಾಕ್ಕೊಂಡು ತಿನ್ಬೋದು. ಹಾಗೆ ಖಾರ ಹುಚ್ಚೆಳ್ಳು ಪುಡಿ ದೇವರಾಜಿಗೆ ಮತ್ತು ಸಿಂಚುಗೆ ಸೇರಿಸಿ ಮಾಡ್ತಾ ಇರೋದು. ಈಗ ಆರಲಿಕ್ಕೆ ಬಿಟ್ಬಿಟ್ಟು ಈಗ ಒಂದು ಬಟ್ಲಿಗೆ ಸಪ್ರೇಟಾಗಿ ಎತ್ತಿಟ್ಕೊತೀನಿ. ಖಾರದಕ್ಕೊಂದು ಮತ್ತು ಸಿಹಿಗೊಂದು. ಈಗ ಇವೆರಡೂ ಸಪ್ರೇಟ್ ಮಾಡಿ ಸಪ್ರೇಟಾಗಿ ಗ್ರೈಂಡ್ ಮಾಡಿಬಿಟ್ಟು ಗಾಜಿನ ಬಾಟಲಿಗಾಗಿರ್ಬೋದು, ಇಲ್ಲ ಏರ್ ಟೈಟ್ ಬಾಟಲ್ಗಾರೋ ಹಾಕಿ ನೀವು ಇಟ್ಬೋದು. ಒಂದು 15 ದಿನ, 1 ತಿಂಗಳು ಮೇಲೇ ಬರುತ್ತೆ. ಆಯಿತಾ, ನಾನು 15 ಡೇಸ್ಗೆ ಆಗೋಷ್ಟು ಮಾಡ್ಕೋತಾ ಇರೋದು ಅಷ್ಟೇ. ಅವಾಗವಾಗ ಮಾಡ್ಕೋತಾ ಇರ್ತೀನಲ್ವ, ಹಾಗಾಗಿ ಈಗ ಬೆಲ್ಲ ಹಾಕಿ ಒಂದನ್ನು ಪೌಡರ್ ಮಾಡ್ಕೊತೀನಿ, ಇನ್ನೊಂದನ್ನು ಹಾಗೇ ಪೌಡರ್ ಮಾಡ್ಕೊತೀನಿ. 2 ಚಟ್ನಿ ಪುಡಿ ರೆಡಿ ಆಗೋಯ್ತು. ಈಗ ಸಪ್ರೇಟಾಗಿ ಪುಡಿ ಮಾಡ್ಕೊಳ್ಳೋಣ. ನೋಡಿ, ಸ್ವಲ್ಪ ಬೆಲ್ಲ ಹಾಕೋಬೇಕು, ತುಂಬ ಅಲ್ಲ. ನಾನೊಂದು 7-8 ಪೀಸಸ್ ಅಷ್ಟು ಹಾಕ್ಕೊಂಡಿದ್ದೀನಿ, ಸಣ್ಣ ಪೀಸು. ಈಗ ಮಿಕ್ಸರ್ ಜಾರ್ಗೆ ಹಾಕ್ಕೊಂಡು ಪೌಡರ್ ಮಾಡಿಕೊಂಡು ಸ್ಟೋರ್ ಮಾಡಿಕೊಂಡ್ರೆ ಚಟ್ನಿ ಪುಡಿಗಳು ರೆಡಿ ಆಗೋಯ್ತು. ನಿಮ್ಮ ಕಡೆ ಯಾವ ಥರ ಮಾಡ್ತೀರಾ? ಒಂದೊಂದು ಊರಲ್ಲಿ ಒಂದೊಂದು ರೀತಿ ಮಾಡ್ತಾರೆ. ನಮ್ಮ ಮನೇಲಿ ಯಾವ ಥರ ಮಾಡ್ತಾರೋ ಅದನ್ನು ನಾನು ಮುಂದೆ ಶೇರ್ ಮಾಡ್ತೀನಿ. ಒಮ್ಮೆ ಟ್ರೈ ಮಾಡಿ, ತುಂಬಾ ರುಚಿಯಾಗಿರುತ್ತೆ. ಹಾಗೆ
ಕೆಲವೊಬ್ರಿಗೆ ಬರೀ ಮೊಸರು ತಿನ್ನೋ ಅಭ್ಯಾಸ ಇರುತ್ತೆ ಗೊತ್ತಾ, ಅಂಥವ್ರಿಗೆ ಈ ಸಿಹಿ ಚಟ್ನಿ ಪುಡಿ ಏನು ಮಾಡಿದ್ದೀನಿ ಅದನ್ನು ಒಂದು ಸ್ಪೂನ್ ಬೆರೆಸ್ಕೊಂಡು ಬೆಲ್ಲ ಹಾಕಿರ್ತೀವಲ್ವ, ಆರೋಗ್ಯಕ್ಕೂ ಒಳ್ಳೆಯದು. ಹಾಗೆಯೇ ತುಂಬ ರುಚಿಯಾಗಿರುತ್ತೆ ಮೊಸರು ತಿನ್ನಲಿಕ್ಕೆ. ಆಗ ತಿನ್ನೋದ್ರಿಂದ ದಪ್ಪ ಕೂಡ ಆಗ್ತಾರೆ, ಮಕ್ಳಿಗೂ ಸಹ ಕೊಡ್ಬೋದು. ಹಾಗೆ ಇದೇ ಥರನೇ ಬೆಲ್ಲ ಹಾಕ್ತಾನೆ ಇನ್ನು ಸಪ್ರೇಟಾಗಿ ಇಟ್ಕೊಂಡಿದ್ದೆ ಅಲ್ವಾ, ಅದನ್ನು ಸಹ ಗ್ರೈಂಡರ್ಗೆ ಹಾಕ್ಕೊಂಡು ಪೌಡರ್ ಮಾಡಿಕೊಂಡ್ರೆ ಖಾರದ ಹುಚ್ಚಲ್ ಪುಡಿ ರೆಡಿ ಆಯಿತು. ಹಾಗೆ ನೆಕ್ಸ್ಟ್ ಬಂದು ಪಲ್ಯದ ಪುಡಿ, ಅದೇ ಎಲ್ಲನೂ ಹಾಕೊಂಡು ಡ್ರೈ ರೋಸ್ಟ್ ಮಾಡೋದೊಂದು ಕ್ಲಿಪ್ಪಿಂಗ್ ಮಿಸ್ ಆಗಿದೆ, ಹಾಗೆ ಶೇರ್ ಮಾಡ್ತಾ ಇದ್ದೀನಿ. ಇಲ್ಲಿ ನಾನು ಕಡಲೆ ಬೀಜ, ಸಾಂಬಾರು ಬೀಜ, 2 ಥರದ ಮೆಣಸಿನ್ಕಾಯಿ, ಕೊಬ್ಬರಿ, ಜೀರಿಗೆ, ಎಳ್ಳು ಮತ್ತು ಹುಚ್ಚೆಳ್ಳು ಇಷ್ಟನ್ನು ನಾನು ಚೆನ್ನಾಗಿ ಹುರ್ಕೊಂಡಿದ್ದೀನಿ. ನೋಡ್ತಾ ಇರ್ಬೋದು ನೀವು. ಬಿಳಿ ಎಳ್ಳನ್ನ ಬಳಸಿದ್ದೀನಿ, ಕಪ್ಪೆಳ್ಳಿರೋರು ಕಪ್ಪೆಳ್ಳನ್ನು ಬಳಸ್ಬೋದು. ಕೊಬ್ಬರಿ ಮೇಯ್ನಾಗಿ ಹಾಕಬೇಕು. ಇದನ್ನು ನೀವು ಚಟ್ನಿ ಪುಡಿ ಥರನೂ ಚಪಾತಿ ರೊಟ್ಟಿಗೆ ಮೊಸರು ಜೊತೆಗೆ ಮಿಕ್ಸ್ ಮಾಡಿಕೊಂಡು ತಿನ್ಬೋದು. ಜೊತೆಗೆ ಈ ಡ್ರೈ ಪಲ್ಯಗಳು ಅಂದರೆ ಎಣ್ಗಾಯಿ ಬರುತ್ತಲ್ಲ, ಎಣ್ಗಾಯಿ ಗೊಜ್ಜು, ಡ್ರೈ ಮತ್ತು ಬೆಂಡೆಕಾಯಿ ಪಲ್ಯಗಳಿಗೆಲ್ಲ ಉದುರಿಸೋದಕ್ಕೆ ಸಖತ್ತಾಗಿರುತ್ತೆ. ಇದನ್ನೆಲ್ಲ ಹುರ್ಕೊಂಡಿದ್ದಾಯ್ತಲ್ವ, ಅದನ್ನು ಒಂದು ದೊಡ್ಡ ಜಾರ್ಗೆ ಹಾಕ್ಕೊಂಡು ಪೌಡರ್ ಮಾಡಿ ಇಟ್ಕೊತಾ ಇದ್ದೀನಿ. ಇದಂತೂ ನನಗೊಂದು ತಿಂಗಳು ಮೇಲೆ ಬಂತು ಕಣ್ರಿ, ಅಷ್ಟು ಚೆನ್ನಾಗಿರುತ್ತೆ. ಟ್ರೈ ಮಾಡಿ. ಬೆಂಡೆಕಾಯಿ ಡ್ರೈ ಪಲ್ಯಗಳಿಗೆ, ಹೀರೆಕಾಯಿ ಡ್ರೈ ಪಲ್ಯ ಮತ್ತು ಹಾಗೆ ಚಟ್ನಿ ಪುಡಿ ಥರನೂ ರೊಟ್ಟಿ ಚಪಾತಿಗೂ ಸಹ ಬಳಸ್ಬೋದು. ಜೊತೆಗೆ ಎಣ್ಗಾಯಿ ಗೊಜ್ಜಿಗೆ ಮೇಯ್ನ್ಲಿ ಹಾಕ್ಬೋದು, ಸಕ್ಕತ್ತಾಗಿರುತ್ತೆ ಕಣ್ರಿ ಮಾತ್ರ. ಇದನ್ನು ಫಿಲ್ ಮಾಡಿ ಮಾಮೂಲಿ ಮಸಾಲ ಬೇರೆ ರುಬ್ಕೊಂಡು ಒಗ್ಗರಣೆ ಹಾಕೋದು ಸಕ್ಕತ್ತಾಗಿರುತ್ತೆ. ಒಮ್ಮೆ ಟ್ರೈ ಮಾಡಿ ಆಯಿತಾ. ಈಗ ಅದಕ್ಕೆ ಸ್ವಲ್ಪ ಉಪ್ಪನ್ನ ಹಾಕಿ ಪೌಡರ್ ಮಾಡಿಕೊಂಡೆ. ಈ ರೀತಿಯಾಗಿ ಒಂದು ಗಾಜಿನ ಬಾಟಲ್ಗೆ ಸ್ಟೋರ್ ಮಾಡಿ ಇಟ್ಕೊಂಡಿದ್ದೀನಿ. ಫ್ರೆಂಡ್ಸ್, ಸಂಜೆ ಈಗ 6 ಗಂಟೆ ಆಯಿತು. ಈಗ ವ್ಲಾಗ್ನ ಕಂಟಿನ್ಯೂ ಮಾಡ್ತಿದ್ದೀನಿ. ಮಧ್ಯಾಹ್ನ ಯಾವುದೇ ರೀತಿ ವ್ಲಾಗ್ ಮಾಡಲಿಲ್ಲ, ಅಂದರೆ ಸ್ವಲ್ಪ ವೆದರೆಲ್ಲ ಚಿಲ್ಲಾಗಿದ್ದರಿಂದ ಮನಿಕೊಂಡ್ಬಿಟ್ಟಿದ್ವಿ. ಎದ್ದಿದ್ದೆ ಲೇಟು, ಭಾನುವಾರ ಬೇರೆ ಅಲ್ಲ. ಹಂಗಾಗಿ ಈಗ ರಾತ್ರಿ ಊಟಕ್ಕೆ ಸ್ವಲ್ಪ ಚಪಾತಿ ಮಾಡಿ ಚಿಕನ್ ತರಿಸಿದ್ದೀವಿ. ಅದಕ್ಕೆ ಸ್ವಲ್ಪ ಗ್ರೇವಿ ಮಾಡಿ ಕಬಾಬ್ ಮಾಡ್ಕೊಳ್ಳೋಣ, ಸ್ವಲ್ಪ ರೈಸ್ ಮಾಡೋಣ. ಸಾಂಬಾರಿಗೆ ಏನು ಮೊಳಕೆ ಕಾಳು ಸಾರು ಮಾಡಿದ್ವಿ, ನಾಳೆ ಸೋಮವಾರ ಆಗಿರೋದ್ರಿಂದ ಬೇಯಿಸಿ ಮಾಡಿಬಿಟ್ರೆ ನಾಳೆಗಾಗತ್ತೆ. ಈಗ ಸದ್ಯಕ್ಕೆ ನಮ್ಮ ಸಿಂಚು ಟಾರ್ಚರ್ ಚಿಕನ್ ಬೇಕಂತ, ಹಂಗಾಗಿ ಈಗ ಸಂಜೆ ತರಿಸಿದಾಯಿತು. ಇರಲಿ, ಇವಾಗ ಗ್ರೇವಿ ಮಾಡಿ ಕಬಾಬಿಗೆಲ್ಲ ಕಲಸಿ ಚಪಾತಿ ಹಿಟ್ಟು ಕಲಸಿಟ್ಬಿಟ್ಟು ರೈಸ್ ಮಾಡ್ಕೋಬೇಕು. ಇಷ್ಟು ಕೆಲಸ ಇದೆ. ಬನ್ನಿ ಈಗ ಚಪಾತಿ ಮಾಡ್ಕೊಳ್ಳೋಣ. ಹಾಗೆ ಮನೆ ಚಪಾತಿ ಖಾಲಿಯಾಗಿದೆ, ಹಾಗಾಗಿ ಗೋಧಿ ಏನು ಬಿಡ್ಸೋಕ್ಕೆ ಹೋಗಿಲ್ಲ. ಮಳೆ ಬೇರೆ ಇಟ್ಕೊಂಡು ಕೂತಿದ್ದಿಲ್ಲ, ಒಂದು ತಿಂಗಳು ಮೇಲೆ ಆಯಿತು ಮಳೆ ಬರೋಕ್ಕೆ ಶುರುವಾಗಿ. ಹಾಗಾಗಿ ಅಂಗಡಿ ಇಟ್ಟಿಗೆ ಮಾರು ಹೋಗಿದ್ದೀವಿ ಸದ್ಯಕ್ಕೆ ಪರಿಸ್ಥಿತಿಯಲ್ಲಿ. ಮನೆಯೆಲ್ಲ ಖಾಲಿ ಮಾಡೋದೆಲ್ಲ ಇದೆಯಲ್ವ, ಹಂಗಾಗಿ ಏನು ತಂದು ಬಿಡಿಸಿಲ್ಲ ಇನ್ನು. ಅದಕ್ಕೋಸ್ಕರ ತುಂಬ ಚೆನ್ನಾಗಿ ಬರುತ್ತೆ ವಿವಾಟ ನಾವು ತರಿಸ್ಕೊಳ್ಳೋದು. ನೋಡ್ಬೋದು ಎಷ್ಟು ಚೆನ್ನಾಗಿ ಬರುತ್ತೆ ಗೊತ್ತಾ ಚಪಾತಿ. ನಾವು ಮನೇಲಿ ಮಾಡಿದಾಗ ತಿಂತೀವಲ್ಲ ಅದೇ ಥರ ಟೇಸ್ಟ್ ಬರುತ್ತೆ. ಅಲ್ಲಿ ಕೆಲವೊಂದು ಬೇರೆ ಚಪಾತಿ ಇಟ್ಟು ಟ್ರೈ ಮಾಡಿದ್ದೀನಲ್ಲ, ನನಗೆ ಅದಷ್ಟು ಟೇಸ್ಟ್ ಅನಿಸಲ್ಲ ಮತ್ತು ಬಿಗಿದ್ಕೊಂಡಂಗಾಗುತ್ತೆ. ಬೇಯಿಸಿದ ತಕ್ಷಣ ತಿನ್ನಲಿಲ್ಲ ಅಂದರೆ 2 ನಿಮಿಷ ಹಾಕಿದಂಗೆ ಡ್ರೈನೆಸ್ ಬಂದುಬಿಡತ್ತೆ. ಇದು ಹಾಗಲ್ಲ, ಮನೇಲಿ ಮಾಡಿದಾಗ ಚಪಾತಿ ಹೇಗಿರುತ್ತೋ ಹಂಗೆ ಇರುತ್ತೆ. ಸ್ವಲ್ಪ ಕಮ್ಮಿ ರೇಟು ಕೂಡ. ಮತ್ತು ನಮ್ಮ ಚಂದ್ರಾಯಪಟ್ಟಣದಲ್ಲಿ ಎಲ್ಲೂ ಸಿಗಲ್ಲ ಕಣ್ರಿ ಈ ಚಪಾತಿ ಹಿಟ್ಟು, ನಮ್ಮ ಊರಿಂದಲೇ ತರಿಸ್ಬೇಕು. ಹಳ್ಳಿಯಲ್ಲಿ ಸಿಗ್ತಾ ಇದೆ, ಚಂದ್ರಾಯಪಟ್ಟಣ ಟೌನಲ್ಲಿ ಸಿಗ್ತಾ ಇಲ್ಲ ನೋಡಿ ವಿವಾಟ ಅಂತ. ಆನ್ಲೈನಲ್ಲೆಲ್ಲ ಸಿಗುತ್ತೆ. ಯಾವುದೇ ರೀತಿ ಪ್ರಮೋಷನಲ್ ವಿಡಿಯೋ ಅಲ್ಲ, ಸುಮ್ಮನೆ ಹೇಳ್ತಾ ಇರೋದು ಯಾರಿಗಾರು ಹೆಲ್ಪ್ ಆಗಿದೆ. ತುಂಬಾ ಚೆನ್ನಾಗಿದೆ, 63 ರೂಪಾಯಿ 1 kg. ಚಪಾತಿ ಜಾಸ್ತಿ ನಾನು ಕಲಿಸ್ತೀನಿ, ನಾಳೆ ಬೆಳಗ್ಗೆ ಅದನ್ನೇ ಮಾಡ್ಕೊಟ್ಟು ಕಳಿಸ್ತೀನಿ. ಚಪಾತಿಗೆ ಏನಾರು ಎಲೆಕೋಸು ಪಲ್ಯ ಮಾಡಿಬಿಟ್ರೆ ತಿನ್ಕೊಂಡು ಹೋಗ್ತಾರೆ.
ಸೈಡಿಗೆ ಏನಾರು ಬೇಕಲ್ವಾ, ಹಂಗಾಗಿ ಹೆಂಗೂ ನೆನ್ನೆ ತರಕಾರಿ ತಂದಿತ್ತು ಅಂದ್ಬಿಟ್ಟು ಅದನ್ನೆಲ್ಲ ಈ ಥರ ಹೆಚ್ಚಿ ಚೆನ್ನಾಗಿ ಉಪ್ಪು ನೀರಲ್ಲಿ ತೊಳೆದು ಒಂದೇ ಒಂದು ಸ್ಪೂನ್ ಎಣ್ಣೆ, ಉಪ್ಪು, ಖಾರದ ಪುಡಿಲಿ ಸಿಮ್ಮಲ್ಲಿ ಬೇಯಿಸ್ಕೊತಿದ್ದೀನಿ. ಲಾಸ್ಟ್ ಟಚಪ್ಗೆ ಬೌಲಿಗೆಲ್ಲ ಸರ್ವ್ ಮಾಡ್ಕೊಂಡ್ಮೇಲೆ ಒಂದು ಸ್ಪೂನಷ್ಟು ಆಲಿವ್ ಆಯಿಲ್ ಹಾಕ್ಕೊಂಡ್ಬಿಟ್ರೆ ಒಳ್ಳೆ ಸಲಾಡ್ ಕಣ್ರಿ, ಹೆಲ್ತಿ ಸಲಾಡ್ ರೆಡಿ ಆಗಿಬಿಡತ್ತೆ. ಹಸಿ ತರಕಾರಿ ತಿನ್ನೋಕ್ಕೆ ಇಷ್ಟ ಆಗಲ್ಲ ಅಂದಾಗ ಈ ಥರ ಮಾಡ್ಕೊಳ್ಳೋದು. ನಮ್ಮನೇಲಿ ನಾನು ತಿಂತೀನಿ, ನನ್ನ ಮಗಳು ತಿನ್ನಲ್ಲ, ಹಂಗಾಗಿ ಈ ಥರ ಮಾಡಿಬಿಡ್ತೀನಿ. ಫ್ರೆಂಡ್ಸ್, ನೋಡಿದ್ರೆ ಅಲ್ವಾ ಸಂಡೇ ವ್ಲಾಗ್ ಹೇಗಿತ್ತಂತ. ಫೈನಲಿ ನಾನ್ ವೆಜ್ ಕೂಡ ಮಾಡಿದ್ವಿ, ಬೆಳಗ್ಗೆನ ಸಾರು ಮಾಡಿ. ಇಷ್ಟ ಆಗಿದೆ ಈ ವ್ಲಾಗ್ ಅಂದ್ಕೊತೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ಲೈಕನ್ನ ಕ್ಲಿಕ್ ಮಾಡಲ್ಲ ಅಂತ ಸೆಲೆಕ್ಷನ್ ಮಾಡಿದ್ರೆ ನಾನು ವಿಡಿಯೋ ಫಸ್ಟ್ ನೋಟಿಫಿಕೇಷನ್ ನಿಮಗೇನೆ ಬರುತ್ತೆ. ನೆಕ್ಸ್ಟ್ ಇನ್ನೂ ಒಂದು ಹೊಸ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಈ ವ್ಲಾಗ್ನ ಎಂಜಾಯ್ ಮಾಡ್ತಾಯಿರಿ. ನಮಸ್ಕಾರ, ಬಾಯ್ ಬಾಯ್.